ಗುರಿ. ಪರ್ಮನೆಂಟ್ ಗುರಿ, ಟೆಂಪರವರಿ ಗುರಿ. ಗುರಿಗಳು ಯಾತಕ್ಕೆ ಮುಟ್ಟಕ್ಕಾಗಲ್ಲ? ಇವ್ರು ಹೇಳಿದ್ರು ಜೀವನದಲ್ಲಿ ಒಂದು ವೃತ್ತಿ, ಜೀವನೋಪಾಯ, ನಮ್ಮ ಜೀವನವನ್ನು ಸಾಗಿಸೋದಕ್ಕೆ ಒಂದು ಉದ್ಯಮೆ ಇವರು ಹೇಳಿದ್ರು. ಹೌದಾ? ಅದೆಲ್ಲ ಗುರಿ. ಕತ್ತೇನು ಜೀವನ ಮಾಡುತ್ತೆ, ಹಂದಿನೂ ಮಾಡುತ್ತೆ, ನಾಯಿಯೂ ಮಾಡುತ್ತೆ. ಅದು ದಿನನಿತ್ಯ ಬೆಳಗ್ಗೆದ್ದು ಆಹಾರನ ಹುಡುಕತ್ತೆ ನಮ್ಮಂಗೆ. ಅದೆಲ್ಲ ಗುರಿ. ಗುರಿ ಅನ್ನೋದು ಉನ್ನತ ಮಟ್ಟಕ್ಕೆ ಹೋಗೋ ಹಾಗೆ ಇರಬೇಕು. ಅಬ್ರಹಾಂ ಲಿಂಕನ್ ಯಾರು? ಹೇಗಿದ್ದ ಯಪ್ಪ? ರೂಪ ಲಕ್ಷಣ ಕೇಳಲಿಲ್ಲ. ಜೀವನ ವೃತ್ತಿ ಸಣ್ಣ ವಯಸ್ಸಲ್ಲಿ ತಂದೆ ಕಳ್ಕೊಂಡ. ಚಪ್ಲಿ ಹೊಲಿಯೋ ಕೆಲಸ ಒಂದು. ಈ ರಸ್ತೆ ಜಂಕ್ಷನ್ ಸೇರತ್ತೆ ನೋಡಿ, ಆ ಲೈಟ್ ಕಂಬದ ಪಕ್ಕದಲ್ಲಿ ಕೂತ್ಕೊಂಡು ಬರೋರಿಗೆ ಬೂಟ್ ಪಾಲಿಶ್ ಹಾಕೋದು, ಚಪ್ಪಲಿ ಹೊಲಿಯೋದು. ಯಾರು? ಒಂದು ವ್ಯಕ್ತಿ ಒಂದು ದಿವಸ ಅವನ ಹತ್ರ ಬಂದ್ಬಿಟ್ಟು, ಸಣ್ಣ ಹುಡುಗನಾಗಿದ್ದಿ, ವಿದ್ಯಾಭ್ಯಾಸ ಮಾಡೋ ವಯಸ್ಸಲ್ಲಿ ನೀನು ಈ ತರ ಕೂತ್ಕೊಂಡು ಚಪ್ಪಲಿ ಹಾಕೊಂಡು ಕೂತ್ರೆ ನಿನ್ ಗತಿ ಏನು? ನಿಂಗೇನು ಮಾಡ್ಬೇಕು ಅಂತ ಏನೇ ಇಲ್ವಾ ಹಂಗೆ ಅಂತ ಅವ್ನು ಕೇಳ್ತಾನೆ. ಅಬ್ರಹಾಂ ಲಿಂಕನ್ ಹೇಳ್ತಾರೆ, ನಾನು ಈ ದೇಶದ ಪ್ರೆಸಿಡೆಂಟ್ ಆಗಬೇಕು ಅಂತ ಛಲ ಇಟ್ಟಿದ್ದೀನಿ. ಅಲ್ಲ ಕಣಯ್ಯ, ಚಪ್ಪಲಿ ಹೊಲಿತೀಯ, ಬೂಟಿಗೆ ಪಾಲಿಶ್ ಹಾಕ್ತೀಯ, ನೀನ್ ಪ್ರೆಸಿಡೆಂಟ್ ಆಗಕ್ಕೆ ಸಾಧ್ಯವಾ? ಒಂದು ಪ್ರಶ್ನೆ. ನನ್ನ ದೇಹದಲ್ಲಿರುವ ಜೀವ ಕಣಗಳು ಪ್ರತಿಯೊಂದು ನಾನು ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಒಂದು ದಿವಸ ನೀವು ನನ್ನ ನೋಡ್ತೀರಾ, ನಾನು ಪ್ರೆಸಿಡೆಂಟ್ ಆಗ್ತೀನಿ. ಕಥೆಗಳಲ್ಲಿ ತುಂಬಾ ಚೆನ್ನಾಗಿದೆ, ಬೇಡಿ ಅಟ್ಟು ಹೇಳೋದು ಬೇಡ. ಆದರೆ ಅಬ್ರಹಾಂ ಲಿಂಕನ್ ಪ್ರೆಸಿಡೆಂಟ್ ಆದ. ಗುರಿ ಚಪ್ಪಲಿ ಹೊಲಿಯೋ ಕೆಲಸ ಮಾಡೋನಾದ್ರೂ ಉನ್ನತ ಮಟ್ಟಕ್ಕಿರಬೇಕು. ಅರ್ಥ ಮಾಡ್ಕೊಳ್ಳಿ ಹೇಳಿದ್ದೆ ನಾನು. ಪರ್ಮನೆಂಟ್ ಗುರಿ ಅಂತ ಅನ್ನೋದು ತುಂಬಾ ದೂರದಲ್ಲಿರುತ್ತೆ. ತುಂಬಾ ಉನ್ನತ ಮಟ್ಟಕ್ಕೆ ಹೋಗೋ ಸ್ಥಿತಿನಲ್ಲಿ ಯಾವುದೋ ಒಂದನ್ನ ಮನಸ್ಸಿಗೆ ಹಾಕೋತೀವಿ. ನನಗೆ ಕೆಲಸ ಬೇಕು ಅಂತ ಅನ್ನೋದು ಗುರಿ ಅಲ್ಲ. ಒಂದು ಕಂಪನಿಗೆ ಓನರ್ ಆಗಬೇಕು, ಒಂದು ಸೆಕ್ಷನ್ಗೆ ಮ್ಯಾನೇಜರ್ ಆಗಬೇಕು, ಅಥವಾ ಒಂದು ಉದ್ಯಮ ನಾನೇ ಶುರು ಮಾಡಬೇಕು, ಹಾಗೆ ಅಂತ ನಿನ್ನ ಗುರಿ ಇಟ್ಕೊಂಡು ಒಂದು ಕಂಪನಿಗೆ ಒಂದು ಅಸಿಸ್ಟೆಂಟ್ ಆಗಿ ಒಂದು ಸೇರ್ಕೊಳ್ಳಿ, ಚಿಂತೆ ಇಲ್ಲ. ಅದು ಗುರಿ. ಕೊನೆ ಗುರಿ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುವಂಗೆ ಇರಬೇಕು. ನಿಮ್ಮ ಮನಸ್ಸೊಳಗಡೆ ಆ ಜ್ವಾಲಾಮುಖಿ ಯಾವಾಗ ಒಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ, ಎಷ್ಟೇ ಕಳಮಟ್ಟದಲ್ಲಿದ್ದರೂ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ. ದೇವೇಗೌಡ ಯಾರು? ಎಲ್ಲಾರು ಉಂಟೆ. ಒಬ್ಬ ರೈತ, ಒಳ್ಳೆನ ಕೆಟ್ಟ ಅದ್ರ ಬಗ್ಗೆ ಮಾತಿಲ್ಲ. ಒಬ್ಬ ರೈತ, ಯಾವುದೋ ಒಂದು ಹಳ್ಳಿನಲ್ಲಿ ಹುಟ್ಟಿದ ಒಂದು ವ್ಯಕ್ತಿ 10 ದಿವಸ 1 ತಿಂಗಳು ಭಾರತ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಅನ್ನೋದು ಇತ್ತು ಅಂದ್ರೆ ಅವನಿಗೆ ಗುರಿ. ಉನ್ನತ ಮಟ್ಟಕ್ಕೆ ಹೋಗಬೇಕು ರಾಜಕೀಯದಲ್ಲಿ. ಇಳೆಯರಾಜ ಬಗ್ಗೆ ಗೊತ್ತಿಲ್ಲದೇ ಇಲ್ಲ. 75 ವಯಸ್ಸು, ಇವಾಗಲೂ 10 ಪಿಕ್ಚರ್ ಇದೆ ಅವನ ಕೈಯಲ್ಲಿ. 75 ವಯಸ್ಸು ಅಪ್ಪನಿಗೆ. ನೋಡ್ಕೊಳ್ಳಿ ಗುರಿ ಎಷ್ಟು ಉನ್ನತ ಮಟ್ಟಕ್ಕಿದೆ ಅಂದ್ರೆ, ನೀನೇನು ಸಾವು ಬರುತ್ತೆ ಅಂತ ಅನ್ನೋವಾಗ್ಲೂ ಗುರಿಯಿಂದ ನೀವು ಕೆಳಗಿಳಿಯಲ್ಲ. ಮಹಾತ್ಮ ಗಾಂಧಿಯನ್ನು ಸುಟ್ಟು ಬಿಟ್ರೆ ಹೊರತು ಅವನಾಗಿ ಗುರಿಯನ್ನು ಬಿಟ್ಟಿಲ್ಲ. ನಾವಾಗಿ ಶೂಟ್ ಮಾಡಿ ಸಾಯಿಸ್ಬಿಟ್ವಿ ಮಹಾತ್ಮ ಗಾಂಧಿನ.
ಆದ್ರೆ ಮಹಾತ್ಮ ಗಾಂಧಿಗೆ ಒಂದು ದಿವಸವು ನಾನು ಗುರಿ ಸಾಕು, ಸ್ವಾತಂತ್ರ್ಯ ಸಿಕ್ಬಿಡ್ತು ಭಾರತ ದೇಶಕ್ಕೆ, ನಂದು ಮುಗೀತು ಇಲ್ಲ. ಏನು ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಏನು ಗಲಾಟೆ, ಹಿಂದೂಗಳಿಗೂ ಮುಸ್ಲಿಮ್ಗಳಿಗೂ ಎಷ್ಟು ಗಲಾಟೆ ಬಂತು. ದೂರ ಹೋಗಿಲ್ವಲ್ಲ ಯಪ್ಪ, ಸೇರ್ಸೋದಕ್ಕೆ ಪ್ರಯತ್ನ ಮಾಡಿ ಸುಟ್ಟಾಕ್ಬಿಟ್ರು. ಅರ್ಥ ಮಾಡ್ಕೊಳ್ಳಿ, ಹೋರಾಟ ಕೊನೇ ಉಸಿರಿರೋ ತನಕ ಅದಕ್ಕೆ ಛಲ ಬೇಕು ಮನಸ್ಸಲ್ಲಿ. ಛಲಕ್ಕೆ ಶಿಸ್ತು ಬೇಕು. ಜೀವನದಲ್ಲಿ ಶಿಸ್ತನ್ನು ನೀವು ಕಲ್ತುಬಿಟ್ರೆ ಛಲ ಬಂದ್ಬಿಡುತ್ತೆ. ಇದೆಲ್ಲ ಮೆಟ್ಲುಗಳು, ಕಲ್ತುಬಿಟ್ರೆ ಖಂಡಿತವಾದ ಬರುತ್ತೆ. ನಾನು ಹೇಳಿದಂಗೆ ಗುರಿನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಅನ್ನೋದನ್ನು ತಿಳ್ಕೋಬೇಕು. ತಿಳ್ಕೊಂಡು ಮೂಲ ಗುರಿ ಒಂದು, ಆ ಮೂಲ ಗುರಿನ ಮುಟ್ಟೋದಕ್ಕೆ ಟೆಂಪರರಿ ಗುರಿಗಳು ಬೇಕಾಟ ಬರುತ್ತೆ. ಆ ಟೆಂಪರರಿ ಗುರಿ ಒಂದೊಂದು ಗುರಿನೂ ಮೂಲ ಗುರಿಗೆ ಎಷ್ಟು ನೀವು ಆಸಕ್ತಿ ಕೊಡ್ತೀರಾ ಅಷ್ಟು ಆಸಕ್ತಿ ಟೆಂಪರರಿ ಗುರಿಗೂ ಕೊಡಬೇಕು. ಕೊಟ್ಟಾಗ ಮೂಲನ್ನು ಮುಟ್ಟಿದ್ದೀರ. ಏನೇನೋ ಮಾತಾಡಬೇಕು, ಏನೋ ಮಾತಾಡ್ತಿದ್ದೀರಿ. ಖಿನ್ನತೆಗೆ ಮಾತಾಡಕ್ಕೂ ಇಷ್ಟೆಲ್ಲ ಬಂದಿದೆ. ಖಿನ್ನತೆಗೆ ಮೂಲ ಕಾರಣ ಜೀವನದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಳೋದು. ಜೀವನದಲ್ಲಿ ಗುರಿ ಇಲ್ಲ. ಯಾವಾಗ ಸಣ್ಣ ಸಣ್ಣ ಗುರಿಗಳನ್ನ ಹಾಕೊಂಡು ಪರ್ಮನೆಂಟ್ ಗುರಿನ ನೋಡ್ಕೊಂಡು ಹೋಗ್ತೀರ. ಈಗ ಹುಬ್ಬಳ್ಳಿಯಿಂದ ಏನು ಡೈರೆಕ್ಟ್ ಆಗಿ ಒಂದು ಸೆಕೆಂಡ್ ಅಲ್ಲಿ ಬಂದು ಮೈಸೂರಿಗೆ ಬಿಟ್ಬಿಟ್ರೆ ನೀವು ಎಷ್ಟು ಊರುಗಳನ್ನ ಕ್ರಾಸ್ ಮಾಡ್ಕೊಂಡ್ ಬಂದ್ರಿ. ಟ್ರೈನ್ಲಿ ಬಂದ್ರು, ಬಸ್ಸಲ್ಲಿ ಬಂದ್ರು, ಹೆಂಗೋ ಬಂದ್ರಿ. ಎಷ್ಟು ಅಡಚಣೆಗಳು, ಎಷ್ಟು ಕಡೆ ಬ್ರೇಕ್ ಆಗ್ತಾ ಗಾಡಿ, ಎಷ್ಟು ಕಡೆ ನಿಲ್ಲಿಸ್ತಾ. ಹಂಗೆ ಜೀವನದಲ್ಲಿ ಅಡಚಣೆಗಳು ಬೇರೆ ಕಾಟ ಬರುತ್ತೆ ಪರ್ಮನೆಂಟ್ ಗುರಿ ಹುಟ್ಟಾಕ. ಆದ್ರೆ ಗುರಿ ಮಾತ್ರ ಮೈಸೂರಿಗೆ ಬಂದು ತಲುಪೋದು ನಿಂತಿಲ್ಲ. ಹಾಗೆ ನೀವು ಹಾಕೊಳ್ಳೋ ಗುರಿನ ಮುಟ್ಟಬೇಕು ಅಂದ್ರೆ ಅಡಚಣೆಗಳು 108 ಬಂದೇ ಬರುತ್ತೆ. ಎಷ್ಟೇ ಅಡಚಣೆ ಬಂದ್ರು ಮುಂದೆ ಇಟ್ಟಿರೋ ಗುರಿಯನ್ನು ಮುಟ್ಟುವುದನ್ನು ಮಾತ್ರ ಮನಸ್ಸಿಂದ ಕಿತ್ತಾಕಬಾರದು. ನಡೆಯುತ್ತೆ ನಡೆಯೋದಿಲ್ಲ ಅದರ ಬಗ್ಗೆ ವ್ಯಥೆ ಪಡಬಾರದು. ಪ್ರಯತ್ನವನ್ನ ನೀವು ಹಾಕ್ತಾ ಇದ್ರೆ ಒಂದು ದಿನ ಖಂಡಿತ 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 ಆ ಮೂಲ ಗುರಿಯನ್ನು ಮುಟ್ತೀವಿ. ಈ ಕಥೆ ಹೇಳ್ತಾ ಹೋದ್ರೆ ಹೇಳ್ಬೋದು. ಥಾಮಸ್ ಆಲ್ವಾ ಎಡಿಸನ್ ಯಾರು, ಏನ್ ಮಾಡ್ದ? ಬೇಕಾದ ಜನ ಇದ್ದಾರೆ. ಬರೀ ಸೈನ್ಸು ಮೆಡಿಕಲ್ ಅಂತಲ್ಲ, ನೀವು ಯಾವ ಫೀಲ್ಡ್ ಅಲ್ಲೇ ತಗೊಳ್ಳಿ, ಯಾವ ಫೀಲ್ಡ್ ಬೇಕಾದ್ರೆ ತಗೊಳ್ಳಿ, ಉನ್ನತ ಮಟ್ಟಕ್ಕೆ ಬಂದವರು ಯಾರನ್ನೇ ಬೇಕಾದ್ರೆ ತಗೊಳ್ಳಿ, ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಛಲನ್ನ ಮಾತ್ರ ಬಿಟ್ಟಿಲ್ಲ, ಗುರಿನ ಮಾತ್ರ ಬಿಟ್ಟಿಲ್ಲ. 9,000 ಸತಿ ಮೇಲೆ ಫೈಲ್ಯೂರ್ ಆದ. ಬಲ್ಬನ್ ಕಂಡಿಡಿದ ಥಾಮಸ್ ಆಲ್ವಾ ಎಡಿಸನ್. ಪ್ರತಿ ಸತಿನೂ ಫೈಲ್ಯೂರ್ ಆದಾಗ ನಾವು ಏನ್ ಮಾಡ್ತೀವಿ? 1 ಸತಿ ಮಾಡ್ತೀವಿ, 2 ಸತಿ ಮಾಡ್ತೀವಿ, 3 ಸತಿ ಮಾಡ್ತೀವಿ, 10 ಸತಿ ಮಾಡ್ತೀವಿ. ಅಯ್ಯೋ ಇದಕ್ಕೂ ನಂಗೂ ಏನು ಲಭ್ಯ ಇಲ್ಲ ಅಂತ ಕಾಣುತ್ತೆ, ಬೆಟ್ಟ ಬೇರೆ ಯಾವ್ದಾರು ಈಸಿಯಾಗಿರೋದನ್ನು ಹುಡ್ಕೊಂಡು ದುಡ್ಡು ಮಾಡೋ ದಾರಿ ನಾವು ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಇದನ್ನು ಕಟ್ಕೊಂಡು ನಮ್ಗೆ ಯಾಕೆ? ಅಥವಾ ನಿಮ್ ಜೊತೆಗಿರೋರು ಹೇಳ್ತಾರೆ ತಲೆಗೇನೆ ಇದೇನು ನಿನ್ ಕೈಲಿ ಮಾಡಕ್ಕಾಗ್ತೀನಿ ಇದು, ಯಾಕೋ ಈ ಛಲ ನಿಂಗೆ? ಜೊತೆಗಿರೋರೆಲ್ಲ ನೆಗೆಟಿವ್, ಎಲ್ಲ ತಲೆ ತಂದು ತುರುಕ್ತಾರೆ. ನೀವು 10 ಸತಿ ಪೆಟ್ಟು ಬಿದ್ದ ಮೇಲೆ ನೀವು ದುಡ್ಡು ಮಾಡಬೇಕು ಅನ್ನೋದು ಗುರಿಯೇ ಹೊರತು ಆ ಮೂಲ ಗುರಿ ಏನು ಅನ್ನೋದು ಲೆಕ್ಕ ಇಲ್ಲ. ದುಡ್ಡು ಸಿಕ್ಕಿಲ್ಲ, ಬಿಟ್ಬಿಡ್ತೀರಾ ಗುರಿನ. ಗುರಿ ಬಿಡಲೇಬಾರದು ಕೊನೆ ತನಕ. ಅದು ಪಾಲಿಟಿಕ್ಸ್ ಇರ್ಬೋದು, ಸಾಮಾಜಿಕ ಇರ್ಬೋದು, ಯಾವುದು ಬೇಕಾದ್ರೂ ಇರ್ಬೋದು, ಆಧ್ಯಾತ್ಮ ಇರ್ಬೋದು. ಆಧ್ಯಾತ್ಮ ಸಾಧನೆ ಮಾಡೋದೇನು ಹುಡುಗಾಟ ಅಂತ ತಿಳ್ಕೊಬೇಡಿ. ಆಧ್ಯಾತ್ಮ ಸಾಧನೆ 30 ವರ್ಷ ಕಾಲದಿಂದ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹಂತದಲ್ಲೂ ಬೇಡ ಅಂತ ಹೇಳೋದೇ ಹೆಚ್ಚು, ಸಾಕು ಅಂತ ಹೇಳೋದೇ ಹೆಚ್ಚು. ಇನ್ನೊಂದು ನಕಾರಾತ್ಮಕ ಯೋಚನೆಗಳು, ಆಲೋಚನೆಗಳು. ನಿನ್ನ ಕೈಯಲ್ಲಿ ಇದು ಸಾಧ್ಯವಾ? ಪ್ರತಿಯೊಂದು ಸತಿ ನೀವು ಹೆಜ್ಜೆ ಇಟ್ಟಾಗ್ಲೂ ನಿಮಗೆ ಒಂದು ಪ್ರಶ್ನೆ ಆಗ್ತಾ ಇರುತ್ತೆ. ನೀವು ಹೇಳಿದಂಗೆ ಒಂದು ಆತಂಕವನ್ನು ಹುಟ್ಟಿಸಿ ನಮ್ಮನ್ನ ಕಳೆದ ತಳ್ಳಿ ದೂಗ್ಬಿಡುತ್ತೆ. ಬಿಡಬಾರದು. ಇದನ್ನ ಪರ್ಸಿಸ್ಟೆಂಟ್ ಎಫರ್ಟ್ ಅಂತೀವಿ. ಇದಕ್ಕೆ ಕ್ಲೀನಾಗಿ ಪ್ಲಾನ್ ಮಾಡಬೇಕು. ಗುರಿಯನ್ನು ಮುಟ್ಟಾಕಿ ಎಲ್ಲ ಮಾಡೋದ್ರಿಂದ ಖಂಡಿತವಾದ ಸಕ್ಸಸ್ ಆಗುತ್ತೆ. ಇದು ಕೋರ್ಸ್, ಸಪರೇಟ್ ಕೋರ್ಸ್ ಇದೆ.
ಹೋಲಿ ಬಿಡಿ, ನಿಮಗೆ ಬೇಕಾಗಿದೆಯೇನೋ ಅದನ್ನು ನಾನು ನಿಮಗೆ ತಿಳಿಸ್ತೀನಿ.